ಕಾಂಗ್ರೆಸ್ ಬೇಜವಾಬ್ದಾರಿಯಿಂದ ಈ ಬಿಲ್ ಪಾಸ್ ಆಗಿಲ್ಲ ಅನ್ನೋಂಥದ್ದು ಬಿಜೆಪಿ ಆರೋಪ. ನೋಡಿ, ನಾನು ಕಾನೂನು ಮತ್ತು ಸಂಸದೀಯ ಸಚಿವನಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ವಿಶೇಷವಾದಂಥ ಒಂದು ಪ್ರಕರಣ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅದು ತರಬೇಕಾದಾಗ 16 ಬಾರಿ ಯೋಚನೆ ಮಾಡಬೇಕಾಗ್ತದೆ. ಸಂವಿಧಾನದ ಪ್ರಕಾರ ತರಬೇಕಾದಾಗ 100 ಸರಿ ಯೋಚನೆ ಮಾಡಬೇಕಾಗ್ತದೆ. ನಾನು ಏನು ಪಾರ್ಲಿಮೆಂಟಲ್ಲಿ ಏನು ಡಿಸ್ಕಷನ್ ಆಗುತ್ತೆ ಅಂತ ನೋಡೋದಕ್ಕೋಸ್ಕರನೇ ನಾನು ಬಂದೆ. ಇವತ್ತು ಪಾರ್ಲಿಮೆಂಟ್ಗೂ ಕೂಡ ಹೋಗ್ತೀನಿ. ಬಹುಶಃ ವಿಶೇಷವಾದಂಥ ಒಂದು ಪ್ರಕರಣ ಮಹಿಳಾ ಮೀಸಲಾತಿ. ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಮಹಿಳಾ ಮೀಸಲಾತಿ ಬಗ್ಗೆ. ಮಹಿಳೆಯರೆಲ್ಲರೂ ಕೂಡ ಕಾದಕ್ಕೂ ನಮಗೊಂದು ಪ್ರಾತಿನಿಧ್ಯ ಸಿಗ್ತದೆ, ಪಾರ್ಲಿಮೆಂಟಿನ ಪ್ರವೇಶ ಮಾಡ್ಬೋದು, ವಿಧಾನಸಭೆ ಪ್ರವೇಶ ಮಾಡ್ಬೋದು. ಕೇವಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಮಾತ್ರ ಪ್ರವೇಶ ಸಿಕ್ಕಿತ್ತು ಅಂತೇಳಿ ಕರ್ನಾಟಕದ ಸಮಾಧಾನ ಪಟ್ಕೊಳ್ಳುವಂಥ ಸಂದರ್ಭದಲ್ಲಿ ಇವತ್ತೆಲ್ಲೋ ಒಂದು ಕಡೆ ಅವ್ರಿಗೆ ಪಾರ್ಲಿಮೆಂಟ್ ಅಂತಕ್ಕಂಥ ವಿಚಾರ ಇತ್ತು, ವಿಧಾನಸಭೆನದ್ದು. ಆದರೆ ಇವತ್ತು ಆಗಿರ್ತಕ್ಕಂಥದ್ದನ್ನು, ಇವತ್ತು ಲೆಜಿಸ್ಲೇಷನ್ ಅನ್ನ ಹ್ಯಾಂಡಲ್ ಮಾಡಿರ್ತಕ್ಕಂಥದ್ದನ್ನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ಮಹಿಳೆಯರಿಗೂ ತಂದಂಥದ್ದನ್ನು ಬಿದ್ದೋಗಿರ್ತಕ್ಕಂಥದ್ದು. ಅದಕ್ಕೆ ಯಾರು ಕಾರಣ? ಮಹಿಳೆಯಲ್ಲಿ ಪರವಾಗಿ ತಂದಿರತಕ್ಕಂಥ ಕಾನೂನು ಬಿದ್ದೋಗೋದಕ್ಕೆ ಕಾರಣ ಅಂತಂದ್ರೆ ಇವರ ಬಹುಮತ ಇಲ್ಲ ಅಂತಕ್ಕಂಥದ್ದು ಗೊತ್ತಿತ್ತು. ಬಹುಮತ ಇಲ್ಲ ಅಂತಂದಾಗ ವಿರೋಧ ಪಕ್ಷದವರ ವಿಶ್ವಾಸ ತಗೋಬೇಕು ಅಂತಕ್ಕಂಥ ಬಗ್ಗೆನೂ ಯೋಚನೆ ಮಾಡದಲೆ ಪ್ರಧಾನಮಂತ್ರಿಗಳು ದೇಶಾದ್ಯಂತ ಪ್ರಚಾರವನ್ನು ಮಾಡಬೇಕಾದಾಗ ನಾನು ಮಹಿಳಾ ಮೀಸಲಾತಿಯನ್ನು ತರ್ತಾ ಇದ್ದೀನಿ, 546ರಿಂದ 816ಕ್ಕೆ ನಾನು ಸೀಟ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ದೇಶಾದ್ಯಂತ ಪ್ರಚಾರ ಮಾಡಿದರು. ಬಹುಶಃ ಯಾವ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿಗಳು ಈ ರೀತಿಯಾಗಿ ಒಂದು ಬಿಲ್ ಬಗ್ಗೆ ಮಾತಾಡೋದು ನಮಗೆಲ್ಲ ಒಂದು ಅನಿಸುತ್ತೆ. ಪ್ರಧಾನಮಂತ್ರಿಗಳು ಇಷ್ಟು ಓಪನ್ ಆಗಿ ಮಾತಾಡಬೇಕಾದ ದೇಶಾದ್ಯಂತ ಇದು ಸ್ಪೆಷಲ್ ಸೆಷನ್ ಕರೆದಿರ್ಬೇಕಾದಾಗ ಏನೋ ಪಾಸ್ ಆಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಇತ್ತು. ಆದರೆ ನಡೆದ ರೀತಿಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ನೈತಿಕವಾದಂಥ ಬಿಲ್ ಬಿದ್ದು ಹೋಗೋದಕ್ಕೆ ನೈತಿಕವಾದಂಥ ಜವಾಬ್ದಾರಿಕೆ ಅದು ಕೇಂದ್ರ ಸರ್ಕಾರ ಹೊರಬೇಕಾಗ್ತದೆ. ಮತ್ತು ಅದನ್ನ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಅದನ್ನು ಜವಾಬ್ದಾರಿ ಬರಬೇಕಾಗ್ತದೆ. ಇದು ಕೇವಲ ಮಹಿಳೆಯರಿಗೆ ಸಹಾಯ ಮಾಡೋದಲ್ಲ, ಮಹಿಳೆಯರಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದನ್ನ ಇವತ್ತು ಈ ಯಾವ ರೀತಿನಲ್ಲಿ ಕಾನೂನು ತಂದ್ರು, ಯಾವ ರೀತಿ ಬಿದ್ದೋಯ್ತು ಅಂತಕ್ಕಂಥ ಈ ನಾಟಕ ಇದೆಯಲ್ಲ, ಆ 3 ದಿವಸವಾಗಿರೋ ನಾಟಕವನ್ನು ನೋಡಿದಾಗ ಅರ್ಥ ಆಗ್ತದೆ. ಈಗ ಮಹಿಳಾ ಮೀಸಲಾತಿ ಸಂವಿಧಾನದ ಚೌಕಟ್ಟಿನಲ್ಲಿ ತರಬೇಕಾದಂತ ಸಂದರ್ಭದಲ್ಲಿ ನಿಮಗೆ ಬಹುಮತ ಇದೆಯಾ ಇಲ್ವಾ ಒಂದು. ಎರಡನೇದು, ಇಲ್ಲ ಇದ್ದಾಗ ಕನ್ಸಲ್ಟೇಷನ್ ಮಾಡಬೇಕಾಗಿತ್ತು. ಕನ್ಸಲ್ಟೇಷನ್ ಮಾಡಿ 3 ಬಿಲ್ ತರೋಕ್ಕಿಂತ ಮುಂಚೆ ಕನ್ಸಲ್ಟೇಷನ್ ಮಾಡಿ ಅವ್ರ ವಿಶ್ವಾಸ ತಗೊಂಡು ತರುವಂತ ಕೆಲಸ ಮಾಡಬೇಕಾಗಿತ್ತು. ಯಾವ ಪಾರ್ಟಿನೂ ಕೂಡ ಮಹಿಳೆಯರಿಗೆ ಮೀಸಲಾತಿಗೆ ಯಾರು ಕೂಡ ವಿರೋಧ ಇರಲಿಲ್ಲ. ಆದರೆ ಅವಕಾಶವನ್ನು ಉಪಯೋಗಿಸ್ಕೊಂಡಲೇ ಇವತ್ತು ಏಕಾಏಕಿ ನಾವು ಮಹಿಳೆಯರ ಪರವಾಗಿ ಅಂತ ತಂದು ಸಂವಿಧಾನಕ್ಕೆ ಅವಮಾನ ಮಾಡದಂತ. Came all the way from Bangalore to witness the discussion in the parliament because parliament is proposed a constitutional amendment bringing a reservation for the women folk in the country and for the parliament and the assembly of both. I came all the way from Bangalore and witnessed this, but I am totally disappointed because the way in which the constitutional amendment bill was proposed in the parliament, it is not expected from the government because they were knowing they had no majority to bring the bill and to move the bill in the floor of the house without taking the confidence of any opposition parties also. They unilaterally they brought, and without
And the bill also, it is not clear. It is not a clear message. And they are not able to project properly before the country. Before that, the Prime Minister himself went round the country at the time of election and made all promises that they will bring a legislation like this and that. But now what has happened, the way in which they handled, it is a total failure of the parliamentary procedure and it is against the constitutional mandate. But they have to own the responsibility, and it is not far for the woman. They are to set up an against woman folk. They have brought this type of bill without any thinking at all. Congress party from the beginning, at the time of Rajiv Gandhi, when he was the Prime Minister, this Mahila reservation, ladies reservation was brought to the Gram Panchayat level and Jilla Panchayat and Taluk Panchayats also. We were interested. That's the reason in 2010 they came out with a bill for the ladies reservation both in the Parliament and the Assembly. But we could not get through because of the majority. Now we were expecting that the bill would be passed in favor to favor the ladies, to make a representation, and they were also be considered as in a democratic setup. That was the expectation of ours. But the way in which they handled the bill and introduced bill and adjourned the House without much discussion, it is only to defame and demoralize the ladies who are aspiring to be in the democratic process. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.